ನೀವು ನೋಡ್ತಾ ಇದ್ರೆ ಅಶ್ವವೇಗ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಡಯನಾ ಕೂರ್ಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಈ ವರ್ಷದ ಸಂಕ್ರಾಂತಿ ನಾರ್ಮಲ್ ಸಂಕ್ರಾಂತಿ ಅಂತೂ ಅಲ್ಲ, ಯಾಕಂದ್ರೆ ಇದು ರಾಯಲ್ ಸಂಕ್ರಾಂತಿ. ಯಾಕಂದ್ರೆ ನಮ್ ಜೊತೆ ಇವತ್ತು ರಾಯಲ್ ಸಿನಿತಾರಿಯರು ಇರುವಂತದ್ದು. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಜೊತೆಯಲ್ಲಿ ನಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು, ಹಾಗೆ ಹುಡುಗಾಟವನ್ನ ಆಡಿದ್ರು, ಜೊತೆಗೆ ಹುಡುಗಿಯರ ನಿದ್ದೆಯಲ್ಲಿ ಕಿಸ್ ಕೊಟ್ಟಿದಂತಹ ತುಂಟಾಟ್ ಇವರು. ಸೊ ಬೇರೆ ಯಾರು ಅಲ್ಲ, ವಿರಾಟ್ ಅವರು. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ನ ಸಕ್ಕರೆ ಬೊಂಬೆ ಇವರು, ಪಡ್ಡೆ ಹುಡುಗರ ಹೃದಯವನ್ನ ಕದ್ದಿರೋರು ಇವರು. ಜೊತೆಗೆ ಸಲಗದ ಸೂಪರ್ ಸುಂದ್ರಿ ನಮ್ಮ ಸಂಜನಾ ಆನಂದ್ ಮೇಡಮ್. ನಮಸ್ತೆ. ನಮಸ್ತೆ. ಸೊ ಇವ್ರನ್ನ ನೋಡ್ತಾ ಇದ್ರೆ ಜೋಶು, ಇವ್ರ ಮೇಲೆ ಎಲ್ಲಾ ಹುಡುಗಿರ್ಗೂ ಕ್ರಶು, ಬೇರೆ ಯಾರು ಅಲ್ಲ, ಇವರು ರಘು ಮುಖರ್ಜಿ ಸರ್. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಬ್ಲಶ್ ಆಗ್ಬಿಟ್ರು ರಘು ಸರ್, ಪಿಂಕ್ ಆಗ್ತಾರೆ. ಇನ್ನು ಸಿನಿ ರಸಿಕರನ್ನೆಲ್ಲ ಕೂಡ ಸೆಳೆಯುವಂತ ಪ್ರತಿಭಾನ್ವಿತ ಏಕೈಕ ಡೈರೆಕ್ಟರ್ ಅಂತ ಹೇಳಿದ್ರೆ ಅದು ನಮ್ಮ ದಿನಕರ್ ತೂಗುದೀಪ್ ಸರ್. ಅವ್ರಿಗೂ ಕೂಡ ವೆಲ್ಕಮ್ ಟು ದ ಶೋ ಸರ್. ಸೊ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಮ್ಯಾಮ್. ಚಿಲ್ಲಾಗಿ ಸ್ವಲ್ಪ ಸರ್, ಅಂದ್ರೆ ಮೊದಲು ನಿಮ್ಮಿಂದನೇ ಶುರು ಮಾಡೋಣ. ಸಂಕ್ರಾಂತಿ ಹಬ್ಬನ ಹೇಗ್ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಮನೇಲಿ? ಎಳ್ಳು ಬೀರೋದು, ಎಳ್ಳು ಬೆಲ್ಲ ತಿನ್ನೋದು, ಆ ಥರನೇ ಚೆಂದಾಗಿ ಅಡುಗೆ ಮಾಡ್ತಾರೆ, ಚೆಂದಾಗಿ ತಿನ್ನೋದು. ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಮಲಗೋದು. ಆಮೇಲಿಂದ ಚಿಕ್ಕವರಿದ್ದಾಗ ತುಂಬ ಮಜವಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ನಮ್ಮ ಏರಿಯಲ್ಲೆಲ್ಲ ಹೆಣ್ಮಕ್ಳು ಚೆಂದಾಗಿ ಅಲಂಕಾರ ಮಾಡ್ಕೊಂಡು ಓಡಾಡೋರು. ಸೊ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾ ಇದ್ವಿ ಅವಾಗ. ಎಸ್ ಮೇಡಮ್, ನೆಕ್ಸ್ಟ್ ನೀವು ಅಂದ್ರೆ ಈಗ ಹಬ್ಬ ಅಂತ ಹೇಳಿದ್ರೆ ಹೆಣ್ಮಕ್ಳ ಹಬ್ಬನೇ ಡೆಫಿನೆಟ್ಲಿ. ಸೊ ನೀವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಿ ಚಿಕ್ಕ ವಯಸ್ಸಲ್ಲಿ? ಇವಾಗ ಹೆಂಗ್ ಬದಲಾಗಿದೆ ನೀವ್ ಹೇಳೋದಾದ್ರೆ? ಮುಂಚೆ ನಾನು ಮೇನ್ ಹಬ್ಬದ ದಿನಕ್ಕಿಂತ ಹಿಂದಿನ ದಿನ ಕೆಲಸ ಜಾಸ್ತಿ, ಅಂದ್ರೆ ಖುಷಿ ಜಾಸ್ತಿ. ಡೆಕೋರೇಟ್ ಮಾಡೋದು, ಎಳ್ಳು ಬೆಲ್ಲ ಎಲ್ಲ ಪ್ರಿಪೇರ್ ಮಾಡೋದು, ಕಟ್ ಮಾಡೋದು. ಸೊ ಅದು ಮಜಾ ಜಾಸ್ತಿ ಇರ್ತಿತ್ತು. ಹಬ್ಬದ ದಿನ ಪೂಜೆ ಮಾಡಿದ್ದೆಲ್ಲ ತಿನ್ನು. ಓಕೆ, ಅಂದ್ರೆ ನೀವೇನು ಕುಕ್ ಮಾಡೋದು ಆ ತರ ಎಲ್ಲ ಏನಿಲ್ಲ? ಹಂಗಂದ್ರೆ ಏನು? ಅಳಿಲು ಸೇವೆ ಮಾಡ್ತೀನಿ ನಾನು, ಬಟ್ ಕುಕಿಂಗ್ ಎಲ್ಲ ಅಂದ್ರೆ ತಿಂದು ಮುಗಿಸೋದೇ ಅಳಿಲು ಸೇವೆ ಅನ್ಸುತ್ತೆ. ಎಳ್ಳು ಬೀರ್ತಾ ಇರ್ಲಿಲ್ವಾ? ಎಳ್ ಬಿಡ್ತಾ ಇದ್ದೆ, ಪೂಜೆ ಮಾಡ್ತಾ ಇದ್ವಿ, ಎಳ್ ಬಿಡ್ತಾ ಇದ್ದೆ. ಸರ್, ಈಗ ಸೆಲೆಬ್ರಿಟಿ ಆದ್ಮೇಲೆ ಅಂದ್ರೆ ಬ್ಯುಸಿ ಆಗ್ಬಿಡ್ತೀವಿ, ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ. ಚಿಕ್ಕ ವಯಸ್ಸು ಈಗಕ್ಕೂ ಹಬ್ಬ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಈಗ ಹೇಗ ಹಬ್ಬ ಮಾಡ್ತೀರಾ ಅಂತ? ಸಿಗತ್ತೆ ಮ್ಯಾಮ್, ಇವಾಗ್ಲೂ ಹಬ್ಬ ಮಾಡ್ತೀವಿ. ಬಟ್ ಮುಂಚೆ ಫ್ಯಾಮಿಲಿ ಜೊತೆ ಅಲ್ಲಿ ಮಾಡ್ತಾ ಇದ್ದೆ ಹಬ್ಬ ಮೈಸೂರಲ್ಲಿ. ಇವಾಗ ಸೆಕೆಂಡ್ ಫ್ಯಾಮಿಲಿ ಜೊತೆ ನಮ್ಮ ರಾಯಲ್ ಟೀಮ್ ಜೊತೆ ಹಬ್ಬ ಮಾಡ್ತಾ ಇದೀನಿ, ಅದೇ ಸ್ಪೆಷಲ್. ಓಕೆ ಸರ್, ಇನ್ನು ನೀವು ಮೇಡಮ್ ಜೊತೆ ಸೇರ್ಕೊಂಡು ಹಬ್ಬ ಮಾಡೋದು ಹೇಗೆ? ಅಂದ್ರೆ ಅಮ್ಮನ ಜೊತೆ ಹೇಗೆ ಹಬ್ಬ ಮಾಡ್ತಿದ್ರಿ? ಅಮ್ಮ, ಹಬ್ಬ ಆಚರಣೆ ಎಲ್ಲ ಮನೆಯಲ್ಲೂ ಸ್ಪೆಷಲ್ ಸಂಕ್ರಾಂತಿಗೆ. ನಮ್ಮ ಮನೇಲಿ ಅದೇ ಪ್ರೀವಿಯಸ್ ದಿನ ಡೆಕೋರೇಷನ್ನು, ಹೂವಿನ ಅಲಂಕಾರ ಅದು ಇದು ನಡೀತಾ ಇರುತ್ತೆ. ಆವತ್ತಿನ ಪ್ರೀವಿಯಸ್ ಡೇ ಮಗಳಿಗೆ ಅವಳು ಬಟ್ಟೆ ಚೂಸ್ ಮಾಡೋದು, ಇದು ಮಾಡೋದು, ಅದೆಲ್ಲ ಪ್ರಿಪರೇಷನ್ ಇದೆ. ಹಬ್ಬದ ದಿನ ಪೂಜೆ ಚೆನ್ನಾಗಿ ನಡೆಯುತ್ತೆ ಮನೆಯಲ್ಲಿ. ಪೂಜೆ ಆದ್ಮೇಲೆ ಹೊಟ್ಟೆಗೆ ಚೆನ್ನಾಗಿ ಪೂಜೆ ಮಾಡ್ಕೋತೀವಿ. ಅಲ್ಲ, ಚಿಕ್ಕದ್ರಲ್ಲಿ ನೀವು ಓನ್ಲಿ ಸನ್ ಅಲ್ವಾ? ಓನ್ಲಿ ಸನ್. ಎಳ್ಳು ಬೀರೋದು ಯಾರು ಬೀರ್ತಾ ಇದ್ರು? ಹೌದು, ಅಮ್ಮ ಮಾಡೋರು ಜೊತೆ ನಾನು ಕುತ್ಕೊಂಡ್ ಮಾಡ್ತಾ ಇದ್ದೆ. ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಬರುತ್ತೆ ಹೆಂಗಾದ್ರೆ ಎಳ್ಳು ಬೀರೋದೆಲ್ಲ ಬರುತ್ತೆ ಚೆನ್ನಾಗಿ ಅಂತ ಆಯ್ತು. ಸೊ ಈಗ ಸಿನಿಮಾ ವಿಚಾರಕ್ಕೆ ಬಂದ್ರೆ ಸರ್, ಯಾಕೆ ರಾಯಲ್ ಇಂಗ್ಲಿಷ್ ಟೈಟಲ್ ಏನಕ್ಕೆ ಇಟ್ಟಿದ್ರೆ? ಬೇಗ ಕ್ಯಾಚಿ ಆಗ್ಲಿ ಅಂತನಾ, ಏನ್ ಕತೆ ಅಂತ? ಹೌದು, ಟೈಟ್ಲ್ ಇಡ ಅರ್ಥನೇ ಜನಗಳಿಗೆ ಒಬ್ಬರನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ. ಸೊ ನಮ್ಮ ಸಿನಿಮಾನ ಐಡೆಂಟಿಫೈ ಮಾಡೋದು ರಾಯಲ್ ವರ್ಡಿಂದ ಮಾಡಲಿ ಅಂತ. ಆ್ಯಂಡ್ ರಾಯಲ್ ಈಗ ಇಂಗ್ಲೀಷ್ ಟೈಟ್ಲ್ ಆಗಿಲ್ಲ. ಈಗ ಹೆಂಗೆ ಬಸ್ಸು, ಟಿಕೆಟು ಎಲ್ಲನೂ ಕನ್ನಡ ವರ್ಡ್ ಆಗಿದೆ, ಹಂಗೆ ರಾಯಲ್ಲು ಅಷ್ಟೇ. ಬದುಕಿದ್ರೆ ರಾಯಲ್ ಆಗಿ ಬದುಕಬೇಕಂತ ಎಲ್ಲರೂ ಹೇಳೋ ಥರ ರಾಯಲ್ ಅನ್ನೋದು ಒಂಥರ ನಮ್ಮ ಕನ್ನಡ ಪದ ಥರ ಆಗೋಗಿದೆ. ಅದರಿಂದ ರಾಯಲ್ ಜನಗಳಿಗೆ ಈಸಿಯಾಗಿ ರೀಚ್ ಆಗಲಿ ಅನ್ನೋದಕ್ಕೋಸ್ಕರ. ಮೇಡಮ್, ನೆಕ್ಸ್ಟ್ ನೀವು ಮಾಡಿರೋ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್. ಸೊ ಇಲ್ಲೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತು? ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗಿದ್ಯಾ ಅಂತ? ಮ್ಯಾಮ್, ಐ ಬೀನ್ ಲಕ್ಕಿ, ಒಳ್ಳೊಳ್ಳೆ ಟೀಮ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನೂ ತಲೆಯಲ್ಲಿ ಇಟ್ಕೊಂಡು ಬಂದಿರಲಿಲ್ಲ ಸ್ಟಾರ್ಟ್ ಮಾಡೋವಾಗ. ಇಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಿದ್ದೀನಿ, ಅವ್ರ ಕೈಲಿ ಬಯಸ್ಕೋಬಾರ್ದು, ಕರೆಕ್ಟಾಗಿ ಕೆಲಸ ಮಾಡಬೇಕು, ಎಷ್ಟಾಗತ್ತೆ ಅಷ್ಟು ಕಲಿಬೇಕು ಅಂತ ಅನ್ಕೊಂಡು ಬಂದಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಸಿನಿಮಾ ತೆಗೆದಿದ್ದಾರೆ ಸರ್. ದೊಡ್ಡ ಡೈರೆಕ್ಟರ್ ಅಂತ ಹೇಳಿ ವಯಸ್ಸಲ್ಲಿ ದೊಡ್ಡ ಡೈರೆಕ್ಟರ್ ಅಲ್ಲ, ಅಂದ್ರೆ ಅಷ್ಟು ಬ್ಲಾಕ್ ಬಸ್ಟರ್ ಕೊಟ್ಟಿರೋಂತ ಡೈರೆಕ್ಟರ್, ಕೆಲಸದಲ್ಲಿ ದೊಡ್ಡ ನೇಮ್ ಮಾಡಿರೋ ಡೈರೆಕ್ಟರ್ ಅಂತ. ಸರ್, ನೀವಂತೂ ಕಿಸ್ ಸಿನಿಮಾ ಆದ್ಮೇಲೆ ನಮ್ಗೆ ಯಾರಿಗೂ ಕಾಣಿಸ್ಕೊಳ್ಳಲ್ಲ, ಎಸ್ಪೆಷಲಿ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ರು. ಕಿಸ್ ಆದ್ಮೇಲೆ ಏನಾದ್ರು ಕಿಸ್ಸಿಂಗ್ ಕ್ಲಾಸಸ್ ಆತರ ಏನ್ ಮಾಡ್ಕೊಂಡು ಬಿಸಿ ಇದ್ರಾ, ಏನ್ ಕತೆ ಅಂತ?
ಅಲ್ಲ ಟ್ಯೂಷನ್ ಇತ್ತು ಅವ್ರದ್ದು, ಕಿಸ್ ಕ್ಲಾಸ್ ಅಂತ class. ಟ್ಯೂಷನ್ ನಡೆಸ್ತಾ ಇದ್ರು. ಕನ್ನಡದ ಇಮ್ರಾನ್ ಅಷ್ಟೇ. ಇಲ್ಲ ನಾನು ಸಿನಿಮಾ ನೋಡಿದ್ದೀನಿ ಕಿಸ್ ಅಂತಂದ್ರೆ ಏನ್ ಗೊತ್ತಾ, ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಅಂತ. ಅಂದ್ರೆ ಲೈಫ್ ಅಲ್ಲಿ ಬರೋ ದುಃಖ ಸುಖ ಹ್ಯಾಪಿನೆಸ್ ಎಲ್ಲಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿದೆ. ಸೊ ಅದಕ್ಕಾಗಿ ಅಂದ್ರೆ ಅದಕ್ಕಾಗಿ ನಮ್ಗೆ ಸಿಗ್ಲಿಲ್ಲ ನೀವು. ಇಲ್ಲ ಅದಾದ್ಮೇಲೆ ರಾಯಲ್ ಆಗಿ ಎಂಟ್ರಿ ಕೊಡೋ ಟ್ರೈನಿಂಗ್ ತಗೋತಾ ಇದ್ದೆ. ಓಕೆ ಸರ್, ಇನ್ನು ನೀವು ನಾವು ಅವಾಗ್ಲಿಂದ ನೋಡ್ಕೊಂಡ್ ಬಂದಿದ್ದು, ಆದ್ರೆ ನನ್ಗೆ ಸ್ವಲ್ಪ ಜಲಸ್ಸು ಇದೆ. ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಾ ನೀವು? ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಸರ್? ಸೀಕ್ರೆಟ್ ಅಲ್ಲ, ಇಲ್ಲ ಹೇಳ್ಕೊಡ್ಬೇಕು, ನಾವು ಮೇಂಟೈನ್ ಮಾಡ್ಬೋದಲ್ಲ ಇನ್ ಮುಂದೆ ಅಂತ. ಏನಿಲ್ಲಮ್ಮ, ಡಿಸಿಪ್ಲಿನ್ ಬೇಕಷ್ಟೇ. ಸರ್ ಡಿಸಿಪ್ಲಿನ್ ಅಂತಂದ್ರೆ ನಮ್ ಸ್ಕಿನ್ ಹೆಂಗ್ ಇಟ್ಕೊಳ್ಳೋದು, ಅದೇ ತರ ಏಜ್ ಹೆಂಗ್ ಕಾಣಿಸ್ಕೊಳ್ಳೋದು ನಾವು? ಅದೇ ಕರೆಕ್ಟಾಗಿ ರೆಸ್ಟ್ ಮಾಡಬೇಕು, ಕರೆಕ್ಟಾಗಿ ಎಕ್ಸಸೈಸ್ ಮಾಡಬೇಕು, ಕರೆಕ್ಟಾಗಿ ತಿನ್ನಬೇಕು, ಅದು ಇದು ದುರ್ಬುದ್ಧಿಗಳು ಇಟ್ಕೋಬಾರ್ದು. ತುಂಬಾ ಇದೆಯಮ್ಮ ಡಿಸಿಪ್ಲಿನ್ ಅಂದಾಗ ಎವ್ರಿ ಆಂಗಲ್ ಅಲ್ವಾ ಅದು. ಓಕೆ, ತುಂಬಾ ಸ್ಟ್ರೆಸ್ ತಗೋಬಾರ್ದು, ಆರಾಮಾಗಿರ್ಬೇಕು. ಸೆಲೆಕ್ಷನ್ ಓಕೆ. ವಿಲನ್ ಇವ್ರನ್ನೇ ಏನಕ್ಕೆ ಚೂಸ್ ಮಾಡಿದ್ರಿ? ಅಂದ್ರೆ ಬೇರೆ ಬೇರೆ ಅಂದ್ರೆ ಇವ್ರನ್ನ ಚೂಸ್ ಮಾಡಿದಕ್ಕೆ ಬೇಜಾರಲ್ಲ, ಖುಷಿ ಇದೆ. ಆದ್ರೆ ಇವ್ರನ್ನೇ ಏನಕ್ಕೆ ಚೂಸ್ ಮಾಡಿದ್ರಿ? ಇಲ್ಲ ಡಿಮ್ಯಾಂಡ್ ಆಕ್ಚುಲಿ ಮಾಡ್ತಿತ್ತಾ ಕ್ಯಾರೆಕ್ಟರ್ಗೆ ಅವರೇ ಬೇಕು, ಅದೇ ವಾಯ್ಸ್ ಬೇಕು, ಆ ತರ ಏನಾದ್ರು ಇತ್ತಾ, ಹೇಗೆ? ಅಲ್ಲ, ನಾನು ಇದು ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಅಂತ ಕೂತಿದ್ದಾಗ ರಘುದು ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗಿತ್ತು. ಅದಕ್ಕೆ ನಾನು ನನ್ನ ಹೆಂಡತಿ ಇಬ್ರು ಹೋಗಿದ್ವಿ ಸಿನಿಮಾ ನೋಡೋಕ್ಕೆ ಅಂತ. ರಘು ಕ್ಯಾರೆಕ್ಟರ್ ಸೆಕೆಂಡ್ ಹಾಫಲ್ಲಿ ಒಂದು ಪಾಯಿಂಟಲ್ಲಿ ಚೇಂಜ್ ಆಗುತ್ತೆ. ಆ ಚೇಂಜ್ ಆದಾಗ ಆ ಸೀನಲ್ಲಿ ರಘು ಪರ್ಫಾರ್ಮೆನ್ಸ್ ನೋಡಿದಾಗ ಪಕ್ಕದಲ್ಲಿ ನನ್ನ ಹೆಂಡತಿ ಕೂತಿದ್ಲು, ಅವಳು ವಾವ್ ಅಂದ್ಲು. ಹಂಗೆ ಹೇಳಿದ ತಕ್ಷಣ ನಾನು ಒಬ್ಳು ಹೌಸ್ ವೈಫ್ಗೆ ಆ ಕ್ಯಾರೆಕ್ಟರ್ ವಾವ್ ಅನ್ಸಿದೆ ಅಂದಾಗ ನಾನು ಅದನ್ನ ನನ್ನ ಸಿನಿಮಾಲಿ ಅದನ್ನ ತಗೋಬೇಕು, ಆ ಥರ ಪರ್ಫಾರ್ಮೆನ್ಸ್ ತಗೋಬೇಕು ಅವ್ರ ಹತ್ರ ಅಂತ ಅನ್ಸಿ ಅವಾಗಿಂದನೇ ಫಿಕ್ಸ್ ಆಗೋದೆ ನಾನು, ಈ ಕ್ಯಾರೆಕ್ಟರ್ ಮಾಡಿಸಿದ್ರೆ ರಘು ಕೈಲಿ ಮಾಡಿಸ್ಬೇಕು ಅಂತ. ಆ್ಯಂಡ್ ಲಕ್ಕಿಲಿ ರಘುನು ಈಸಿಯಾಗಿ ಒಪ್ಕೊಬಿಟ್ರು ಸಿನಿಮಾ ಮಾಡೋಕ್ಕೆ. ಅಂದ್ರೆ ಈಗ ಮೇಡಮ್ ಎಷ್ಟು ಟೇಕ್ಸ್ ತಗೊಂಡ್ರಿ? ಯಾವ ಡೈಲಾಗ್ ಜಾಸ್ತಿ ನಿಮ್ಗೆ ಟೈಮ್ ತಗೊಂಡ್ರಿ? ಎಷ್ಟು ಟೇಕ್ಸ್ ತಗೊಂಡೆ? ಯಾವ್ದಾದ್ರು ಒಂದು ಡೈಲಾಗ್ ತುಂಬಾ ಕಾಲ ಎಳ್ದಿರೋದು, ಅಯ್ಯೋ ಯಾಕಾದ್ರೂ ಇಟ್ರೋ ಈ ಡೈಲಾಗು? ಆತರ ಯಾವ್ದು ಅನ್ಸಿಲ್ಲ, ಅನ್ಸಿಲ್ಲ. ತುಂಬಾ ಟೇಕ್ ತಗೊಂಡಿದ್ದು ಒಂದು ಇಂಟರ್ವ್ಯೂಲ್ ಅಲ್ಲಿ, ಒಂದು ನಮ್ ಸಾಂಗ್ ಟೈಮ್ ಮೇಲೆ ಒಂದು ಸಿಚುವೇಶನ್ ಒಂದು ಸೀನ್ ಬರುತ್ತೆ, ಅದ್ರಲ್ಲಿ ಸ್ವಲ್ಪ ಸೈಕಲ್ ಹೊಡ್ತು. ಯಾವುದು? ನಾನೇ ಮರ್ತು ಬಿಡ್ತೀನಿ. ಇಂಟರ್ವ್ಯೂಲ್ ಅದು 2 ಪೇಜ್ ಇತ್ತಲ್ಲ ಸರ್, ನಾನು ಅದನ್ನ ಅದು ಅದು ನೈಟ್ ಎಫೆಕ್ಟ್ ಅಲ್ಲಿ ಮಾಡಿದ. ಹೇಳ್ಬೋದಾ ಮ್ಯಾಮ್ ಡೈಲಾಗ್? ಕತೆ ಹೇಳಕ್ಕಾಗಲ್ವಾ? ಇಂಟರ್ವಲ್ ಕೇಳ್ತಾ ಇದ್ರ, ಹೇಳಿ. 100 ರೂಪೀಸ್ ಇದೆಯಾ? ಅಂದ್ರೆ ಸಿನಿಮಾ ಥಿಯೇಟರ್ ಬಂದ್ ನೋಡಿ ಅಂತ ಹೇಳಿ. ಟಿಕೆಟ್ ಸ್ವಲ್ಪ ದಿನ ಇದೆ, 100 ರೂಪೀಸ್ ಕೊಟ್ಟು ಥಿಯೇಟರ್ ಒಳಗೆ ಬಂದು ನೋಡಿ ಮ್ಯಾಮ್. ಓಕೆ, ಎಲ್ಲಾ ಕೇಳ್ಬೋದು, ಎಲ್ಲ ಏನು ಕೇಳ್ತಾರೆ ಎಲ್ಲ ಅಲ್ಲಿ ಉತ್ತರ ಕೊಡ್ತಾರೆ. ಅಲ್ಲ ವಿರಾಟ್, ಎಲ್ಲಾರ್ಗು ಬರೀ 100 ರೂಪೀಸ್ ಟಿಕೆಟ್ ಅಂತಿದ್ರ. ಆಮೇಲೆ ಯಾವ್ದು ಆಕ್ಚುಲ್ ಆಗಿ 100 ರೂಪೀಸ್ ಸಿಗೋದೇ ಇಲ್ಲ. ಯಾವ್ದೋ ಥಿಯೇಟರ್ ಅಲ್ಲಿ ಜಾಸ್ತಿ ಇದ್ರೆ ಅವರು ಇಲ್ಲ ಹೀರೋ ಹೇಳೋರು ನಾವು 100 ರೂಪೀಸ್ ಮೇಲೆ ಕೊಡೋದು, ಟಿಕೆಟ್ ಅಂದ್ಬಿಟ್ರೆ 100 ರೂಪೀಸ್ ನೀವು ಕೊಡಿ, ಮಿಕ್ಕಿದ ವಿರಾಟ್ ಕೊಡ್ತೀನಿ. ಹಂಗಾದ್ರೆ ಓಕೆ. ಸರಿ, ಈಗ ಜೊತೆಯಲ್ಲಿ ಸೀರಿಯಲ್ ಮಾಡ್ತೀರ, ಅಲ್ಲೂ ಲವಿಂಗ್ ಬಾಯ್, ನೆಕ್ಸ್ಟ್ ಕಿಸ್ ಅಲ್ಲಿ ಅಲ್ಲೂ ಕೂಡ ಎಲ್ಲರಿಗೂ ಇಷ್ಟ ಆಗೋ ತರ ಪಾತ್ರ. ಇಲ್ಲಿ ತುಂಬಾ ಸೀರಿಯಸ್ ಆಗಿ ಮಾಸ್ ಆಗಿದ್ದೀರಾ. ಅಂದ್ರೆ ಹೇಗ್ ಪಾತ್ರನ ಇಷ್ಟಪಟ್ಟು ಅದನ್ನ ಸ್ವೀಕರಿಸಿದ್ರಿ, ಹೇಗೆ ಅಂತ? ಅಂದ್ರೆ ಚೇಂಜಸ್ ಹೆಂಗ್ ಇಷ್ಟ ಆಯ್ತು ನಿಮ್ಗೆ? ಇಷ್ಟ ಅಲ್ಲ, ಫಸ್ಟ್ ಆಫ್ ಅಂದ್ರೆ ಆಲ್ಮೋಸ್ಟ್ ಸರ್ ಈಗ ಮಾಸ್ ಆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಇವ್ರನ್ನ ಮಾಸ್ ಆಗೇ ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ಸೊ ಆಲ್ ಆಫ್ ದಿ ಸಡನ್ 2 ಸಿನಿಮಾ ಆಗಿದ ತಕ್ಷಣ ಮಾಸ್ ಆಗಿ ಹೆಂಗ್ ಇಷ್ಟಪಟ್ರಿ? ನಿಮ್ಗೆ ಯಾವ್ದು ಫೇವರೇಟ್ ತಿಂಡಿ ಯಾವ್ದು? ಯಾವ್ದು ಸರ್ ಫೇವರೇಟ್ ತಿಂಡಿ? ತಿಂಡಿ ನನಗೆ ಪೋರ್ಕ್ ರೊಟ್ಟಿ ಇಷ್ಟ. ಸೆಕೆಂಡ್ ಡೇ ಪೋರ್ಕ್ ರೊಟ್ಟಿ ಕೊಟ್ಟು ತಿಂತೀವಿ, 3ನೇ ದಿನನೂ ಕೊಟ್ಟು ಓಕೆ, ದಿನ ಅದೇ ಕೊಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಓಕೆ, ಚೇಂಜಸ್ ಚೇಂಜಸ್ ಅಂದ್ರೆ ಯಾವ ತರ ಪ್ರಿಪೇರ್ ಮಾಡ್ಕೊಂಡ್ರಿ ಸರ್? ಇಲ್ಲ ಸರ್, ನಾನು ಡೈರೆಕ್ಟರ್ ಸರ್ ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡಿದ್ದೀನಿ ಅಷ್ಟೇ. ಅಂಡ್ ನನಗೂ ಅಷ್ಟೇ, ಒಂದೇ ತರ ಮಾಡಿದ್ರೆ ಒಂದೇ ಲುಕ್ ಒಂದೇ ತರ ಮಾಡಿದ್ರೆ ಬೋರ್ ಆಗೋಗುತ್ತೆ, ಮಾಡಕ್ಕೂ ಬೋರ್ ಆಗುತ್ತೆ, ಜನಕ್ಕೆ ನೋಡಕ್ಕೂ ಬೇಜಾರಾಗುತ್ತೆ, ಮೊನೋಟನಸ್ ಆಗೋಗುತ್ತೆ. ಸೊ ಒಂದ್ಸಲಿ ಒಂದೊಂದ್ ತರ ಬಂದಾಗ ಒಂದ್ ಕ್ಯೂರಿಯಾಸಿಟಿ ಎಲಿಮೆಂಟ್ ಬಿಲ್ಡ್ ಆಗುತ್ತೆ ಅಲ್ವಾ? ಅಂಡ್ ಮೋರ್ ಓವರ್ ಜಯಣ್ಣ ಸರ್ ಅಂಡ್ ದಿನಕರ್ ಸರ್ ನನ್ನ ಬೇರೆ ತರ ತೋರ್ಸ್ಬೇಕಂತಾನೆ ಕ್ಯಾರೆಕ್ಟರ್ ಎಲ್ಲ ಪ್ಲಾನ್ ಮಾಡೋದು, ಅಂದ್ರೆ ಕಮರ್ಷಿಯಲಿ ಪ್ರೆಸೆಂಟ್ ಮಾಡೋಣ ಹೀರೋನ. ಸೊ ಇಟ್ಸ್ ಕಂಪ್ಲೀಟ್ಲಿ ದಿನಕರ್ ಸರ್ ಫೀಲ್ ಇರೋ ಸಿನಿಮಾ ಇದು. ಸರ್, ಇನ್ನು ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಟ್ರೇಲರ್ ನೋಡಿದಾಗ, ನಿಜಕ್ಕೂ ಸರ್ ಹೀರೋನಾ ಇಲ್ಲ ವಿಲನ್ ಅಂತ. ಜೊತೆಗೆ 2 ವಿಲನ್ ಇದಾರ ಅಂತಾನು ಕೂಡ ಕನ್ಫ್ಯೂಸ್ ಆಯ್ತು ನನಗೆ. ಅಂದ್ರೆ ಸರ್ ಹೀರೋನಾ ಇಲ್ಲ ವಿಲನ್? ಯಾರು? ವಿರಾಟ್ ಸರ್. ವಿರಾಟ್ ಒಬ್ಬ ಪೊಟೆನ್ಷಿಯಲ್ ಆಕ್ಟರ್. ಸೊ ಅವನ ಹತ್ರ ಏನೇನ್ ಮಾಡಿಸ್ಬೋದು ಅಂತ ನಾವು ಪ್ಲಾನ್ ಮಾಡಿದ್ವಿ. ಅವನನ್ನ ಏನೇನ್ ಮಾಡಕ್ಕಾಗತ್ತೆ ಅದನ್ನೆಲ್ಲ ತೆಗೆದು ನಾವು ಸಿನಿಮಾ ಮಾಡ್ಬಿಡ್ತೀವಿ. ಓಕೆ, ಇನ್ನು ಡ್ಯಾನ್ಸ್ ಅಲ್ಲಿ ಮ್ಯಾಮ್, ಸೊ ನೀವು ಚಂದನ್ ಶೆಟ್ಟಿ ಅವ್ರ ಜೊತೆನೂ ಕೂಡ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರೆ ಸೂಪರ್ ಹಿಟ್ ಆಗಿತ್ತು. ಜೊತೆಗೆ ಸಲಗದಲ್ಲೂ ಬೇರೆ ತರನೇ ರೋಲು. ಈ ಸಿನಿಮಾದಲ್ಲಿ ಯಾವ ತರ ರೋಲ್ ಪ್ಲೇ ಮಾಡ್ತಿದ್ದೀರಾ? ಇನ್ನು ಡ್ಯಾನ್ಸ್ ಮಾಡುವಾಗ ಸರ್ ಎನರ್ಜಿ ಬೇರೆ ಲೆವೆಲ್ಲು, ಅದಿಂಗ್ ಕೋಆರ್ಡಿನೇಟ್ ಮಾಡಿದ್ರಿ? ಯಾವ ಥರ ರೋಲ್ ಅಂತ ಬಂದರೆ, ಒಂದು ಚೇರ್ಫುಲ್ ಆಗಿ ಒಂದು ಬೋಲ್ಡ್ ಸ್ಟ್ರಾಂಗ್ ವುಮೆನ್ ರೋಲ್ ಪ್ಲೇ ಮಾಡ್ತೀನಿ. ಆ್ಯಂಡ್ ಇವ್ರ ಜೊತೆ ಡ್ಯಾನ್ಸ್ ಅಂತ ಬಂದರೆ ಅದೇ ಡ್ಯಾನ್ಸ್ ಕ್ಲಾಸ್ ಎಲ್ಲ ಸೇರಿಕೊಂಡು ಸ್ವಲ್ಪ ಹಾರ್ಡ್ ವರ್ಕ್ ಎಲ್ಲ ಮಾಡಿ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ.
ಓಕೆ ಇವರು ಟ್ರೈನ್ಡ್ ಕ್ಲಾಸಿಕಲ್ ಡ್ಯಾನ್ಸರ್ ಬೇರೆ, ಓಕೆ ಸೊ ಬರುತ್ತೆ. ಸೊ ಏನ್ ನೀವ್ ಹೇಳಿದ್ ನಂಬ್ತೀರಾ? ಅವಾಗ ಟ್ರೈನ್ ಡ್ಯಾನ್ಸರ್ ಇರೋ ನಾವೆಲ್ಲ ಅನ್ಟ್ರೈನ್ಡ್. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮನೇಲಿ ಸಿಡಿ ಟೇಪ್ ಬರ್ತಿದ್ವಲ್ಲ, ಸಿಡಿ ಅದನ್ನ ಹಾಕಿ ಉಜ್ಜೋವರೆಗೂ ರಿವೈಂಡ್ ಮಾಡಿ ಆಗ್ತದೆ. ಈಗ ಅಪ್ಪು ಡ್ಯಾನ್ಸ್ ಇದು ಸಾರಿ ತಾಲಿಬಾನ್ ಎಲ್ಲ ಸ್ಟೆಪ್ ಮಾಡ್ಬೇಕಾದ್ರೆ ಸ್ಕೂಲಲ್ಲಿ ನಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ರಿವೈಂಡ್ ಮಾಡೋದು, ಅದು ಸಿಡಿ ಉಜ್ಜೋಗವರೆಗೂ ಅದು ನೋಡಿ ಕಾಪಿ ಮಾಡ್ತಾ ಇದ್ದೆ. ಸೊ ಟ್ರೈನ್ ಡ್ಯಾನ್ಸರ್ ಬಂದು ಹಿಂಗೆ ಹೇಳಿದ್ರೆ ಹೆಂಗೆ? ನಾವು ಬದಲಾಗಬೇಕು ಸರ್. ಈಗ ಟ್ರೆಂಡ್ ಐ ಥಿಂಕ್ ಹೀರೋ ಅಲ್ಲಿ ಒಂಚೂರು ನೆಗೆಟಿವ್ ಶೇಡ್ನ ಇಷ್ಟಪಡ್ತಾರೆ ಅಂತ ನನಗೆ ಅನ್ಸುತ್ತಮ್ಮ. ದಟ್ ಇಸ್ ವಾಟ್ ದ ಆಡಿಯನ್ಸ್ ರೆಸ್ಪಾನ್ಸ್. ಸೊ ಅದೇ ಕಾರಣಕ್ಕೆ ವಿಲನ್ ಆಗಿರೋದು. ಇಲ್ಲ ಈಗ ಹೆಂಗಿದೆ ಅಂದ್ರೆ ಟೈಮು ಎಲ್ಲ ಆಕ್ಟರ್ಸು ಎಲ್ಲ ತರ ಪಾತ್ರಗಳು ಪ್ಲೇ ಮಾಡ್ತಿದ್ದಾರೆ. ಈಗ ಅಜಯ್ ದೇವ್ಗನ್ ಅವರು ಕಾಕಿಲಿ ನೆಗೆಟಿವ್ ರೋಲ್ ಮಾಡಿದ್ರು, ರಿತಿಕ್ ರೋಷನ್ ಕಾಲಲ್ಲೂ ಮಾಡಿದ್ರು, ರಿತಿಕ್ ರೋಷನ್ ಧೂಮ್ ಅಲ್ಲಿ ಮಾಡಿದ್ರು, ಅಮೀರ್ ಖಾನ್ ಧೂಮ್ 3 ಅಲ್ಲಿ ಮಾಡಿದ್ರು, ಜಾನ್ ಅಬ್ರಾಹಮ್ ಧೂಮ್ 1 ಅಲ್ಲಿ ಮಾಡಿದ್ರು. ಈಗ ಹೆಂಗಿದೆ ಅಂದ್ರೆ ಆ ಪೊಟೆನ್ಷಿಯಲ್ ಇರೋ ಕ್ಯಾರೆಕ್ಟರ್ ಬೇಕು ಈಗ ಅಷ್ಟೇ ಆಕ್ಟರ್ಸ್ಗಳಿಗೆ. ಈಗೆಲ್ಲ ಆ ಆ್ಯಂಗಲ್ ಅಲ್ಲಿ ನೋಡಿದ್ರೆ, ಈಗ ಕನ್ನಡದಲ್ಲಿ ನೋಡಿದ್ರೆ ನವಗ್ರಲ್ಲಿ ದರ್ಶನ್ ನೆಗೆಟಿವ್, ಕುರುಕ್ಷೇತ್ರದಲ್ಲಿ ದುರ್ಯೋಧನ್ ಪಾತ್ರ ನೆಗೆಟಿವ್, ಆ್ಯಂಡ್ ನಮ್ಮ ರಾಜ್ಕುಮಾರ್ ಸರ್ದು ಸಿನಿಮಾ ಭಕ್ತ ಪ್ರಹ್ಲಾದಲ್ಲಿ ಅವ್ರು ಪ್ಲೇ ಮಾಡಿದ್ದು ಹಿರಣ್ಯ ಕಶ್ಯಪದ ಕ್ಯಾರೆಕ್ಟರ್ ನೆಗೆಟಿವ್. ಸೊ ಈಗ ಎಲ್ಲ ಥರ ಕ್ಯಾರೆಕ್ಟರ್ಗಳು ಎಲ್ಲರೂ ಪ್ಲೇ ಮಾಡಬೇಕು, ಎಲ್ಲರೂ ಕಾಯ್ತಿರ್ತಾರೆ. ಈಗ ನೀವು ಕೇಳಿದ್ರಿ ವಿರಾಟ್ ಸಿನಿಮಾಲಿ ಹೀರೋನಾ ವಿಲ್ಲನ ಅಂತ, ಆ ಕ್ಯಾರೆಕ್ಟ್ರಲ್ಲಿ ಎಲ್ಲ ಶೇಡು ಇದೆ. ಹಂಗೆ ರಘು ಸರ್ದು ಅಷ್ಟೇ, ಈ ಸಿನಿಮಾಲಿ ಕ್ಯಾರೆಕ್ಟರ್ ಎಲ್ಲ ತರ ಶೇಡ್ಸ್. ಏನು ಅಂದ್ರೆ ಅವ್ರಿಗೆ ಸಾಂಗು ಡಾನ್ಸ್ ಇರುತ್ತೆ, ನಂಗೆ ಸಾಂಗು ಡಾನ್ಸ್ ಇಲ್ಲ, ರಘುಗೆ ಹೀರೋಯಿನ್ ಇಲ್ಲ, ಹೀರೋಯಿನ್ ಇಲ್ಲ. ಅದೊಂದು ಮಾಮೂಲಿ ಪಾರ್ಟ್ 2 ಅಲ್ಲಿ ಆಡ್ ಮಾಡ್ಕೋತೀವಿ ಸರ್. ಆಮೇಲೆ ಆಲ್ಮೋಸ್ಟ್ ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಆ ತರ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಎಲ್ಲ ಇಂಡಸ್ಟ್ರಿಲೂ ಕೂಡ. ಆದ್ರೆ ನೀವು ಈಗ ಫ್ಯಾಮಿಲಿ ಅದನ್ನು ಕೂಡ ದೃಷ್ಟಿಲಿ ಇಟ್ಕೊಂಡು ಈ ರೀತಿ ಸಿನಿಮಾ ಮಾಡ್ತಾ ಇರೋದು ನಿಮ್ಗೆ ಯಾವ ತರ ಅನಿಸ್ತಾ ಇದೆ ಸರ್? ಪ್ಯಾನ್ ಇಂಡಿಯಾ ಅಂದ್ರೆ ನಿಮ್ ಪ್ರಕಾರ ಏನು? ಅಂದ್ರೆ ಎಲ್ಲಾ ಭಾಷೆಗಳಲ್ಲೂ ಡಬ್ ಆಗಿ ಹೋಗುತ್ತೆ, ಎಲ್ಲಾರು ಅಂದ್ರೆ ಇಡೀ ಇಂಡಿಯಾದವ್ರೆಲ್ಲರೂ ನೋಡಬಹುದು ಆ ಸಿನಿಮಾನ ಅಂತ ಅಲ್ವಾ? ಈಗ ಒಂದು ಕತೆ ಎಲ್ಲರಿಗೂ ನೋಡೋ ಅಂಥದ್ದು ಇದೆ ಅಂದ್ರೆ ಅದು ಪ್ಯಾನ್ ಇಂಡಿಯಾ ಆಗುತ್ತೆ. ನಾನು ಎತ್ಕೊಂತಾನೆ ಪ್ಯಾನ್ ಇಂಡಿಯಾ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ನಂಗೆ ಫಸ್ಟ್ ಆಫ್ ಆಲ್ ನಾಲೆಡ್ಜ್ ಇಲ್ಲ ಹೆಂಗೆ ಅದು ಅಂತ. ಜನ ಇದನ್ನ ಕನ್ನಡದಲ್ಲಿ ಇಷ್ಟಪಟ್ಟು ಪಕ್ಕದ ಭಾಷೆ, ಈಗ ಹೆಂಗಂದ್ರೆ ಒಂದು ಸಿನಿಮಾನ ಬರೀ ನಮ್ಮ ಭಾಷೆಯವ್ರು ಮಾತ್ರ ಅಲ್ಲ, ಹೊರಗಿನವರು ಇಲ್ಲಿ ಚೆನ್ನಾಗಿ ಹೋಯ್ತು ಅಂದ್ರೆ ಬೇರೆ ಪಕ್ಕದ ಸ್ಟೇಟ್ ಅವ್ರು ಅದನ್ನ ನೋಡ್ಬಿಟ್ಟು ಓಯ್ ಚೆನ್ನಾಗಿದೆ ಅಂದ್ರೆ ಅವರೇ ಬರ್ತಾರೆ, ಅವರೇ ತಗೊಂಡೋಗ್ತಾರೆ, ಅವರೇ ಅವ್ರ ಭಾಷೆಯಲ್ಲಿ ಡಬ್ ಮಾಡ್ಕೊಂಡು ಮಾಡ್ತಾರೆ. ಸೊ ಜನನೇ ಪ್ಯಾನ್ ಇಂಡಿಯಾ ಮಾಡ್ಕೋಬೇಕು. ಆ ಥರ ನಿಜವಾಗ್ಲೂ ಈ ಸಿನಿಮಾಗೆ ಆ ಪೊಟೆನ್ಷಿಯಲ್ ಇದೆ ಅಂತ ಅನ್ಸಿದ್ರೆ ಆ ಸಿನಿಮಾನೇ ಮಾಡಿಸ್ಕೊಳ್ಳುತ್ತೆ ಅದನ್ನ. ಆಮೇಲೆ ಇನ್ನೊಂದು ವಿಷಯ ಆ್ಯಡ್ ಮಾಡ್ತೀನಿ. ನೀವು ಪ್ಯಾನ್ ಇಂಡಿಯಾ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಮುಂಚೆ ಏನಾಗೋದು, ಇಲ್ಲಿ ಒಂದು ಭಾಷೆಯಲ್ಲಿ ಒಂದು ಸಿನಿಮಾ ಸಕ್ಸಸ್ಫುಲ್ ಆದಾಗ ಅದರದ್ದು ರೀಮೇಕ್ ರೈಟ್ಸ್ ತಗೊಂಡು ಆ ಭಾಷೆಯಲ್ಲಿ ಮತ್ತೆ ಆ ಸಿನಿಮಾನ ಮಾಡೋರು. ಈಗ ಅದು ರೀಮೇಕ್ಸ್ ರೈಟ್ ತಗೋತಾ ಇಲ್ಲ ಯಾರು. ಸೊ ಈಗೇನಾಗಿದೆ, ಚೆನ್ನಾಗಿರೋ ಸಿನಿಮಾನ ಬರೀ ಡಬ್ ಮಾಡಿ ಅದೇ ಸಿನಿಮಾನ ಬೇರೆ, ಸೊ ದ ಕಾನ್ಸೆಪ್ಟ್ ಇಸ್ ದ ಸೇಮ್, ಹೆಸರು ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಆಡಿಯನ್ಸು ಯಾವತ್ತೂ ಚೆನ್ನಾಗಿರೋ ಸಿನಿಮಾನ ನಾವು ಕನ್ನಡ ಸಿನಿಮಾ ಆಗಲಿ, ತಮಿಳ್ ಸಿನಿಮಾ ಆಗಲಿ, ತೆಲುಗು ಸಿನಿಮಾ ಆಗಲಿ, ಹಿಂದಿ ಸಿನಿಮಾ ಎಲ್ಲರೂ ನೋಡೋರು. ಈಗ ನಾವು ಕನ್ನಡ ಸಿನಿಮಾ ಮುಂಚೆ, ಈ ಪ್ಯಾನ್ ಇಂಡಿಯಾ ಸಿನಿಮಾ ಬರೋ ಮುಂಚೆ ಹಿಂದಿಯಲ್ಲಿ ತುಂಬ ಸಿನಿಮಾಗಳು ಡಬ್ ಆಗಿ ಹೋಗುತ್ತೆ, ತೆಲುಗು ಸಿನಿಮಾ ಹೋಗುತ್ತೆ, ನಮ್ಮ ಕನ್ನಡ ಸಿನಿಮಾಗಳು ಎಷ್ಟು ನಾರ್ತ್ ಇಂಡಿಯಲ್ಲಿ ತುಂಬ ಜನ ನೋಡಿದ್ದಾರೆ ನಮ್ಮ ಸಿನಿಮಾಗಳನ್ನ. ಸೊ ಐ ಥಿಂಕ್ ಇಟ್ಸ್ ಜಸ್ಟ್ ದ ಮೈಂಡ್ ಸೆಟ್ ಆ್ಯಂಡ್ ಇಟ್ಸ್ ಗಾಟ್ ಅ ನ್ಯೂ ಟ್ಯಾಗ್ ಅಷ್ಟು. ಕರೆಕ್ಟ್ ಮ್ಯಾಮ್. ಇನ್ನು ಈ ಸಿನಿಮಾದ ಮೂಲಕ ಏನು ಮೆಸೇಜ್ ಕೊಡೋದಕ್ಕೆ ಹೊರಟಿರಬಹುದು, ಅಂದ್ರೆ ಏನಿದೆ ಈ ಸಿನಿಮಾದಲ್ಲಿ, ಏನಕ್ಕೆ ನೋಡಬೇಕು ನಾವು? ಏನಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಲಾಟ್ ಆಫ್ ಎಲಿಮೆಂಟ್ಸ್, ಅಂದರೆ ಲವ್ ಸ್ಟೋರಿ ಇದೆ, ಮದರ್ ಸೆಂಟಿಮೆಂಟ್ ಇದೆ, ಆ್ಯಂಡ್ ಇವ್ರದ್ದು ಟಗ್ ಆಫ್ ವಾರ್ ಇದೆ, ಆ್ಯಂಡ್ ಚರಣ್ ರಾಜ್ ಸರ್ ಮ್ಯೂಸಿಕ್ ಇದೆ, ದಿನಕರ್ ಸರ್ ಡೈರೆಕ್ಷನ್, ಅವ್ರದ್ದೊಂದು ಸ್ಟ್ಯಾಂಪ್ ಇದೆ ಅಲ್ಲ, ಸೊ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನರ್. ಸೊ ಜನ ಕೇಳುವಂಥ ಪ್ರತಿಯೊಂದು ಅಂಶನೂ ಇದೆ. ಸೊ ಹಾಗಾಗಿ ಮೂವಿ ಅಂತೂ ಸೂಪರ್ ಹಿಟ್ಟು. ಶ್ರೀಲೀಲಾ ಮ್ಯಾಮ್ದು ಮತ್ತೆ ನಿಮ್ದು ಕೋಆರ್ಡಿನೇಷನ್ ಸೂಪರ್ ಆಗಿ ಬಂತು ಮೂವಿ. ಮ್ಯಾಮ್ ಯಾವ ತರ ನಿಮ್ಗೆ ಕೋಆರ್ಡಿನೇಟ್ ಮಾಡಿದ್ರು? ಅಂದ್ರೆ ಶ್ರೀಲೀಲಾ ಮ್ಯಾಮ್ ನಿಮ್ಗೆ ನೋಡುವಾಗ್ಲೇ ಅನಿಸ್ತಾ ಇತ್ತು ಅಂದ್ರೆ ಚೈಲ್ಡಿಶ್ ತರ ಇಬ್ರು ಮ್ಯಾಚ್ ಆಗಿತ್ತು. ಇವ್ರು ಯಾವ ತರ ಸಪೋರ್ಟ್ ಮಾಡಿದ್ರು ನಿಮ್ಗೆ? ಏನ್ ಕೋಆರ್ಡಿನೇಟ್ ಮಾಡಿದ್ರಿ? ಅಂದ್ರೆ ಸಪೋರ್ಟಿವ್ ಆಗಿ ನಿಮ್ಗೆ? ತುಂಬಾ ಸಪೋರ್ಟಿವ್ ಇವ್ರು ಕೂಡ. ಅಂಡ್ ಬೇಸಿಕಲಿ ದ ಸ್ಟೋರಿಯಲ್ಲೇ ಕ್ಯಾರೆಕ್ಟರ್ಸ್ ತುಂಬಾ ಅಪೀಲಿಂಗ್ ಆಗಿದೆ ಅಂಡ್ ತುಂಬಾ ಜನಕ್ಕೆ ಹತ್ರ ಆಗೋ ಥರ ಇದೆ. ಸೊ ಆಬ್ವಿಯಸ್ಲಿ ಜನಕ್ಕೆ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಈಸ್ ಅ ವಂಡರ್ಫುಲ್ ಕೋ ಸ್ಟಾರ್ ಆ್ಯಂಡ್ ತುಂಬ ಡೆಡಿಕೇಶನ್ ಇರೋ ಕೋ ಸ್ಟಾರ್. ಸೊ ಇಂಥವ್ರ ಜೊತೆ ಎಲ್ಲ ಇದ್ದಾಗ ನಮಗೂ ಇನ್ನೂ ಪುಷ್ ಆಗುತ್ತೆ ಟು ಗಿವ್ ದ ಬೆಸ್ಟ್. ಸೊ ತುಂಬ ಸಪೋರ್ಟಿವ್ ಆಗಿದೆ. ಸರ್, ನಿಮಗೆ ಇಲ್ಲಿ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಏನೇನು ಚಾಲೆಂಜಸ್, ಅಂದರೆ ಇವ್ರು ಕೊಟ್ಟಿರೋ ಡೈಲಾಗ್ಸ್ ಆಗಿರ್ಬಹುದು ಅಥವಾ ನಿಮ್ಮ ಕೋಆರ್ಡಿನೇಟರ್ಸು ಯಾವ ಥರ ಸಪೋರ್ಟ್ ಮಾಡಿದ್ರೆ ನಿಮಗೆ? ಸಪೋರ್ಟಿವ್ ಅಂತ ಬಂದರೆ ಸಪೋರ್ಟಿಂಗ್ ಅಂದರೆ ನನಗೆ ಇಂಟರ್ ಸಿನಿಮಾ ದಿನವೂ ಸಪೋರ್ಟ್ ಸಿಕ್ಕಾಪಟ್ಟೆ ಇತ್ತು. ಯಾಕಂದರೆ ಒಂದು ಕ್ಯಾರೆಕ್ಟರ್ ಅವ್ರು ಬರೆದಾಗ ಅದಕ್ಕೆ ಒಂದು
ಒಂದು ಕ್ಯಾರೆಕ್ಟರ್ಸ್ಟಿಕ್ ಕೊಟ್ಟಾಗ ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿ ಆ ಕ್ಯಾರೆಕ್ಟರ್ ಸುತ್ತಮುತ್ತ ಏನಿರುತ್ತೆ ಹೇಗಿರುತ್ತೆ ಅದನ್ನು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾಗ ಕೆಲಸ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಅವರಿಗೆ ನನ್ನ ವಾಯ್ಸಲ್ಲಿ ಒಂದು ಪರ್ಟಿಕ್ಯುಲರ್ ರೀತಿಯಲ್ಲಿ ಈ ಕ್ಯಾರೆಕ್ಟರ್ ಹೋಗಬೇಕು ಅಂತ, ಅಂದರೆ ವಾಯ್ಸ್ ಇಷ್ಟ ಅಂದ್ಬಿಟ್ಟು ತೀರಾ 3 ಪೇಜ್ 4 ಪೇಜ್ ಡೈಲಾಗ್ಸ್ ಥರ ಈ ಕ್ಯಾರೆಕ್ಟರ್ನ ಒಂದು ತುಂಬ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಮೇಡ್ ಇಟ್ ವೆರಿ ಈಸಿ ಫಾರ್ ಮೀ ಟು. ಓಕೆ ಸರ್, ಇನ್ನು ತುಂಬ ಲಾಂಗ್ ಗ್ಯಾಪ್ ತಗೊಂಡ್ರಿ ನೀವು, ಅಂದರೆ ಈ ಸಿನಿಮಾಗೋಸ್ಕರನೇ ಗ್ಯಾಪ್ ತಗೊಂಡಿದ್ರೆ ಅಥವಾ ನಿಮ್ಮ ಪರ್ಸ್ನಲ್ ಏನಾದರೂ? ಇಲ್ಲ, ನಾನು ಇಂಟೆನ್ಷನಲ್ ಗ್ಯಾಪ್ಗಳು ಏನೂ ಇಲ್ಲ, ಪರಿಸ್ಥಿತಿ ಹಂಗೆ ಆಯಿತು. ಜೊತೆಲಿ ಆದಮೇಲೆ ನವಗ್ರಹ ಮಾಡೋಕ್ಕೆ ಟೈಮ್ ಬೇಕಾಗಿತ್ತು. 2006 ಬಂತು, ನವಗ್ರಹ 2008 ಬಂತು. ಅದಾಗಿ ಒಂದು ಸ್ವಲ್ಪ ದೊಡ್ಡ ಕ್ಯಾನ್ವಸಲ್ಲಿ ಸಾರಥಿ ಮಾಡೋಕ್ಕೆ ಅಂತ ಹೋದಾಗ ಅದಕ್ಕೊಂದು 3 years ಟೈಮ್ ತೊಗೊಂಡೆ. ಸಿನಿಮಾ ಮಾಡೋಕ್ಕೇ ಟೈಮ್ ಆಗಿದ್ದಾವೆಲ್ಲ. ಅದಾದಮೇಲಿಂದ ಬುಲ್ಬುಲ್ ಪ್ರೊಡಕ್ಷನ್ ಮಾಡಿದೆ, ಮದುವೆ ಅಂತ ಕರೋಳೆ ಪ್ರೊಡಕ್ಷನ್ ಮಾಡಿದೆ. ಅದಾದಮೇಲೆ ಲೈಫ್ ಜೊತೆ ಸೆಲ್ಫಿ ಮಾಡಿದೆ. ಅದಾದಮೇಲೆ ಕರೋನಾ ಬಂತು, ಅದರಿಂದ ಯಾರು ಇಡೀ ಪ್ರಪಂಚ ಸ್ತಬ್ಧ ಆಗೋಗಿತ್ತು, ಯಾರೂ ಕೆಲಸ ಮಾಡೋಕ್ಕಾಗಿಲ್ಲ. ಅದಾದಮೇಲಿಂದ ಪುನೀತ್ ಸರ್ ಸಿನಿಮಾ ಮಾಡೋಕ್ಕೆ ಅದಕ್ಕೆ ಸ್ಕ್ರಿಪ್ಟಿಗೆ ಸ್ವಲ್ಪ ಟೈಮ್ ಕೊಟ್ಟಿದೆ. ಅದಾದಮೇಲೆ ಇದಕ್ಕೆ ಟೈಮ್ ತೊಗೊಂಡು ಮಾಡಿದ್ದು. ಇಲ್ಲೋ ಏನು 7 ವರ್ಷ ಕೂತ್ಕೊಂಡೇನು ರಾಯಲ್ಸ್ ಕಥೆ ಏನು ಬರ್ಕೊಂಡೇನು ವರ್ಕ್ ಅದೇ ಇಲ್ಲ, ಏನು ಮಾಡಿದ್ದು. ಓಕೆ ಸರ್, ಇನ್ನು ಡ್ಯಾನ್ಸ್ ಆಯಿತು. ಫೈಟ್ ವಿಚಾರಕ್ಕೆ ಬಂದರೆ ನೀವು ಸ್ವಲ್ಪ ಏಟ್ ಮಾಡ್ಕೊಂಡಿದ್ರಿ ಅಂತ ಕೂಡ ಹೇಳ್ತಾ ಇದ್ರು, ಅಂದ್ರೆ ಹಾರ್ಸ್ ರೈಡಿಂಗು ಸಮಥಿಂಗ್ ಮಾಡುವಾಗ. ಅದು ಫೈಟ್ ಅಲ್ಲ, ಸಾಂಗ್ ಅಲ್ಲ. ಓಕೆ, ಫೈಟ್ ಅಲ್ಲಿ ಏನು ಏಟ್ ಆಗಿಲ್ಲ. ಅಂಡ್ ರವಿವರ್ಮ ಮಾಸ್ಟರ್ ಫೈಟ್ ಅಲ್ಲಿ ಏಟ್ ಮಾಡಿದ್ರು, ನಿಮಗೆ ಏಟ್ ಮಾಡಿದ್ರು ಅನ್ಸುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡ್ತಾ ಅಂದ್ರೆ ಇವ್ರು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ನೋಡಿದ್ರೆ ಇಲ್ಲ. ಆಕ್ಚುಲಿ ಫೈಟ್ ಬಂದು ರವಿವರ್ಮ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಅಂಡ್ ಈವನ್ ಪುಷ್ಪ 12 ಮಾಡಿರೋ ಮಾಸ್ಟರ್ ಕೂಡ ಒಬ್ರು ಮಾಡಿದ್ದಾರೆ. ಬಟ್ ವಂಡರ್ಫುಲ್ ಆಗಿ ಮಾಡ್ತಾರೆ ರವಿವರ್ಮ ಮಾಸ್ಟರ್. ತುಂಬಾ ಡಿಫ್ರೆಂಟ್ ಅಂದ್ರೆ ಕಮರ್ಷಿಯಲ್ ಆಂಗಲ್ ಅಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಅಂಡ್ ಈ ಮೂವಿಯಲ್ಲಿ ಫೈಟ್ ಏನೋ ಕಮರ್ಷಿಯಲ್ ಎಲಿಮೆಂಟ್ಗೆ ಅಂತ ಇಲ್ಲ, ಅದರಿಂದ ಒಂದು ಸ್ಟ್ರಾಂಗ್ ಎಮೋಷನ್ಸ್ ಇರುತ್ತೆ. ಸೊ ದಟ್ ಆಡಿಯನ್ಸು ಫೀಲ್ ಆಗ್ತಾರೆ, ಲೈಕ್ ಒಡಿ ಗುರು ಅನ್ನೋ ಥರ ಲೈಕ್ ಆಡಿಯನ್ಸ್ಗೂ ಫೀಲ್ ಆಗುತ್ತೆ. ಸೊ ದಟ್ ಫೈಟ್ ಆಗಲಿ ಸೀನ್ಸ್ ಆಗಲಿ ಇಟ್ಸ್ ವೆಲ್ ರಿಟನ್ ಅಂಡ್ ವೆಲ್ ಡೈರೆಕ್ಟೆಡ್. ತುಂಬಾ ಅಪೀಲಿಂಗ್ ಆಗಿದೆ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಓಕೆ, ಈಗ ಮಾಸ್ ಸಿನಿಮಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ 6 ಪ್ಯಾಕ್ ಮಾಡಬೇಕು ಅಥವಾ ವೆಯ್ಟ್ ಗೇನ್ ಮಾಡಬೇಕು, ಈ ತರ ಒಂದು ಅಂದ್ರೆ ಒಂದು ಯೋಚನೆ ಇದೆ ಸರ್ ಎಲ್ಲರಿಗೂ. ನೀವೇನಾದ್ರೂ ವೆಯ್ಟ್ ಗೇನ್ ಮಾಡಿದ್ರಾ ಅಥವಾ ವೆಯ್ಟ್ ಲಾಸ್ ಮಾಡಿದ್ರಾ, ಡಯಟ್ ಅಲ್ಲಿ ಇದ್ರಾ, ಹೇಗಿತ್ತು ನಿಮ್ಮ ಒಂದು ಈ ಫಿಲ್ಮ್ಗೋಸ್ಕರ ನಿಮ್ಮನ್ನ ತೊಡಗಿಸ್ಕೊಂಡಿದ್ದು? ಅಂದ್ರೆ ಈ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡೋದಕ್ಕೆ ಅಂದ್ರೆ ಆ ಹೆಫ್ಟಿನೆಸ್ ಬೇಕಿತ್ತು. ಬಿಕಾಸ್ ದಿನಕರ್ ಸರ್ ಮೂವೀಸ್ ಅಲ್ಲೆಲ್ಲ ಹೀರೋ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಸೊ ನಾನು ಫಸ್ಟ್ ಮೀಟ್ ಆದಾಗ ತುಂಬಾ ಲೀನ್ ಆಗಿದ್ದೆ. ಸರ್ ದಿನಕರ್ ಸರ್ ಹೇಳಿದ್ರು ಒಂದು 10-12 kg ಇನ್ಕ್ರೀಸ್ ಮಾಡು ಅಂತ. ಸೊ ಕ್ಯಾರೆಕ್ಟರ್ಗೆ ಏನೇನು ಪ್ರಿಪೇರ್ ಆಗಬೇಕು, ಡೈರೆಕ್ಟರ್ ಸರ್ ಏನೇನು ಹೇಳಿದ್ರು ಅದು ಹಂಗಂಗೆ ಪ್ರಿಪೇರ್ ಆಗಿದ್ದೀನಿ. ಸೊ ಈ ಮೂವಿಗೆ ಒಂದು ಸ್ವಲ್ಪ ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿದ್ದೆ. ನೀವಿನ್ನು ಅಂದ್ರೆ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಗರ್ಲಿ ತರ ಆ ತರ ಆಕ್ಟ್ ಮಾಡ್ತಿದ್ದವ್ರು, ಅಂದ್ರೆ ಸಲಗದಲ್ಲೂ ಕೂಡ ತುಂಬಾ ಸಾಫ್ಟ್ ಆಗಿ ಆ ತರ ಇದ್ದಿದ್ದು. ನೀವು ಸಲಗ ನೋಡಿಲ್ಲ ಹಾಗಾದ್ರೆ? ಓಕೆ, ಅಂದ್ರೆ ಸಿನಿಮಾ ನೋಡಿಲ್ಲ ನೀವು? ಸಲಗ ನೋಡಿಲ್ಲ. ಸಲಗಲ್ ತುಂಬಾ ಸಾಫ್ಟ್. ಸಲಗ ತುಂಬಾ ರಫ್. ಇವರು ಸಲಗದ ಒಂದು ಡೈಲಾಗ್ ಹೇಳಿ ಮೇಡಮ್ ನೀವು. ಅವ್ರ ಹುಡುಗನ ಮದ್ವೆ ಆಗ್ಬೇಕು, ನೀ ನನ್ ಮದ್ವೆ ಆಗ್ಲ ಇದೇ ಚಪ್ಪಲಿ ತಗೊಂಡ್ ಪಟ್ಟ ಅಂತ ಕಿತ್ತೋಗಂಗ್ ಹೊಡಿತೀನಿ ಅಂತ ಡೈಲಾಗ್ ಇದೆ. ಹೆಂಗೆ ಸಾಫ್ಟ್ ಆಯ್ತದ? ಓಕೆ, ಇದಕ್ಕೆ ನಾನು ನೋಡಿಲ್ಲ ಸರ್. ಓಕೆ, ಅದರಿಂದ ಇವಾಗ ಈ ಸಿನಿಮಾದಲ್ಲಿ ಯಾವ ತರ ಮಾಡ್ಯುಲೇಷನ್ಸ್, ಅಂದ್ರೆ ಯಾವ ತರ ಕ್ಯಾರೆಕ್ಟರ್ ಪ್ಲೇ ಮಾಡಿ? ಕಂಪ್ಲೀಟ್ ಚೇಂಜ್. ಅಂದ್ರೆ ಪ್ರೀವಿಯಸ್ಲಿ ಹೇಗೆ ನೋಡಿದ್ದಾರೆ ಜನ, ರಫ್ ಆಗಿ ನೋಡಿದ್ದಾರೆ. ದಿಸ್ ಸಿನಿಮಾ ನನ್ನ ತುಂಬಾ ಕ್ಲಾಸಿ ಆಗಿ ತೋರ್ಸತ್ತೆ. ಡೈಲಾಗ್ಸ್ ಆಗಿರ್ಬೋದು, ಲುಕ್ ಅಪಿಯರೆನ್ಸ್ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಟೋಟಲ್ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ದಿನಕರ್ ಸರ್. ಸರ್, ಇನ್ನು ಇವರಿಬ್ರೆ ಯಾಕೆ ಸರ್ ಹೀರೋ ಹೀರೋಯಿನ್? ಜಯಣ್ಣ ಅವ್ರು ನನಗೆ ವಿರಾಟ್ಗೆ ಸಿನಿಮಾ ಮಾಡು ಅಂತ ಹೇಳಿದ್ದಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಸಂಜನಾ ಯಾಕೆ ಕನ್ನಡದ ಹುಡುಗಿ. ಆ್ಯಂಡ್ ನಾನು ಮಾಡಿರೋ ಸಿನಿಮಾಗಳಲ್ಲಿ ಇಲ್ದಿರೋರು ಯಾರೋ ಒಬ್ಬರನ್ನ ಹಾಕೊಂಡು ಮಾಡಬೇಕು ಅನ್ನೋದು ಇತ್ತು, ಅದಕ್ಕೆ ಸಂಜನಾ. ಓಕೆ, ಮತ್ತೆ ವಿರಾಟ್ ಸರ್? ಅದೇ ಜಯಣ್ಣ ನಂಗೆ ಸಿನಿಮಾ ಮಾಡು, ವಿರಾಟಿಗೆ ಸಿನಿಮಾ ಮಾಡು ಅಂತ ನನ್ನನ್ನು ಸೈನ್ ಮಾಡಿದ್ದು, ಅದರಿಂದ ನಾನು. ನಾವೀಗ ಕನ್ನಡದಲ್ಲಿ ಹಿಟ್ ಆಗ್ಬಿಟ್ರೆ ಅದು ತೆಲುಗುಗೆ ಹೊರಟೋಗ್ತಾರೆ, ಇನ್ನು ಮತ್ತೆ ವಾಪಸ್ ಬರೋದೇ ಇಲ್ಲ ಹೀರೋಯಿನ್ಸ್. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನಾದ್ರೂ ನೀವು ಹಿಟ್ ಆದ್ರೆ, ಅಂದ್ರೆ ಹಿಟ್ ಆಗಿದ್ದೀರಾ, ಮುಂದಿನ ದಿನದಲ್ಲಿ ಸೂಪರ್ ಹಿಟ್ ಆದ್ರೆ ಮತ್ತೆ ಏನಾದ್ರೂ ತೆಲುಗಲ್ಲಿ ಒಳ್ಳೊಳ್ಳೆ ಚಾನ್ಸ್ ಸಿಕ್ಕಿ ಇನ್ನು ವಾಪಸ್ ಬರೋದಕ್ಕೆ ಆಗಲ್ಲ, ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಮುಖ ಮಾಡ್ತೀರಾ? ನೀವೇ ಆಕ್ಚುಲಿ ಅವ್ರನ್ನ ಬರಬೇಡಿ ಅಂತ ಇಲ್ಲ ಇಲ್ಲ, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಏನ್ ಹೇಳ್ತೀರಾ? ನಾನ್ ಬೇರೆಯವ್ರು ನನ್ಗೆ ಮಾತಾಡೋದು ನನಗೆ ಗೊತ್ತಿಲ್ಲ, ಬಟ್ ನಾನ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದು, ನಂಗೊಂದು ಹೆಸರು ಅಂತ ಬಂದಿದ್ದೆ ಇಲ್ಲೇ. ಸೊ ಇವಾಗೂ ತೆಲುಗು ಸಿನಿಮಾಗಳು ಮಾಡ್ತಾ ಇದ್ದೀನಿ, ಬಟ್ ನಾನು ಇನ್ನೂ ಕನ್ನಡದಲ್ಲೇ ಇನ್ನು 4 ಸಿನಿಮಾಗಳು ರಿಲೀಸ್ ರೆಡಿ ಇದೆ. ಸೊ ಹೋದ್ರೆ ಬರಲ್ಲ ಅಂತ ಏನೂ ಇಲ್ಲ. ಈಗ ನಾವು ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಸಂಜನೆ ಬೇಕು ಅಂತ ಸಿನಿಮಾಗಳಿಗೆ ಹಾಕೋತಾ ಇದ್ರೆ ಅವ್ರಿಗೆ ತೆಲುಗು ಸಿನಿಮಾ ಮಾಡಕ್ ಟೈಮ್ ಇಲ್ಲ ಅಂದ್ರೆ ತೆಲುಗು ಯಾಕೆ ಮಾಡ್ತಾರೆ, ಕನ್ನಡನೇ ಮಾಡ್ತಾರೆ. ಕನ್ನಡ. ಓಕೆ,